ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಬಗ್ಗೆ ನೋಡ್ತಾ ಹೋಗೋಣ. ಇದೇ ರೀತಿ ಇನ್ನೂ ನಾನು ಜಾಸ್ತಿ ಎಕ್ಸಾಂಪಲ್ಸ್ಗಳನ್ನು ಮಾಡಿದ್ದೀನಿ, ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅಸೆಸ್ ಮಾಡಿ ಒಂದು 3-4 ಎಕ್ಸಾಂಪಲ್ಸ್ನ ಮಾಡ್ತಾ ಹೋದರೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಮೊದಲನೇ ಸ್ಟೆಪ್ ಸಿಂಪಲ್. 3 ಬಿಟ್ಸಿನ ಒಂದು ಫ್ರೇಮ್ ಥರ ಮಾಡ್ತಾ ಹೋಗ್ತೀವಿ. 3 ಬಿಟ್ಸಿನ ಒಂದು ಫ್ರೇಮ್ ಥರ ಮಾಡ್ತಾ ಹೋಗ್ತೀವಿ. ಹೇಗೆ? ಮೊದಲನೇದು 3, ನೆಕ್ಸ್ಟ್ 3 ಮತ್ತು ಯಾವುದನ್ನು ಆ್ಯಡ್ ಮಾಡ್ತಾಯಿದ್ದೀವಿ? 1ಅನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ 3 ಆಲ್ರೆಡಿ ಪ್ರೆಸೆಂಟ್ ಇದೆ. 3 ಆಲ್ರೆಡಿ ನಮ್ಮ ಬಿಟ್ ಸೀಕ್ವೆನ್ಸಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಇದನ್ನು ಸ್ಕಿಪ್ ಮಾಡ್ತೀವಿ. ನೆಕ್ಸ್ಟ್ 4ನ ಆ್ಯಡ್ ಮಾಡಬೇಕು. ಹೇಗೆ? 3, 1, 4. ನಾನೇನಂತ ಹೇಳಿದ್ದೆ? 3 ಬಿಟ್ಟಿನ 1 ಫ್ರೇಮ್. ಸೊ 3 ಬಿಟ್ಟಿನ ಒಂದು ಫ್ರೇಮ್ ಆಯಿತು. ಸೊ ನೆಕ್ಸ್ಟ್ ಹೇಗೆ ಆ್ಯಡ್ ಮಾಡ್ತಾ ಹೋಗೋದು? 2ನ ಆ್ಯಡ್ ಮಾಡಬೇಕು. 2ನ ಆ್ಯಡ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ಸ್ ಆದಮೇಲೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ ಆದಮೇಲೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಇದು ಸಿಂಪಲ್ ಟ್ರಿಕ್. ಸೊ ಇದನ್ನು ಬಿಡಿ, ಈ ಡಿಜಿಟ್ನ ಬಿಡಿ. ಯಾವ ಡಿಜಿಟ್ನ ಇನ್ಸರ್ಟ್ ಮಾಡಬೇಕು ಆ ಡಿಜಿಟ್ನ ಬಿಡಿ. ನೆಕ್ಸ್ಟ್ 2 ಡಿಜಿಟ್ನ ನೋಡಿ. 4 ಪ್ರೆಸೆಂಟ್ ಇದೆಯಾ? ಹೌದು, ಪ್ರೆಸೆಂಟ್ ಇದೆ. ನೆಕ್ಸ್ಟ್ 3 ಪ್ರೆಸೆಂಟ್ ಇದೆಯಾ? ಪ್ರೆಸೆಂಟ್ ಇದೆ. ಓಕೆ. ನೆಕ್ಸ್ಟ್ ಯಾವುದು ಪ್ರೆಸೆಂಟ್ ಇಲ್ಲ? 1 ಪ್ರೆಸೆಂಟ್ ಇಲ್ಲ. 1 ಪ್ರೆಸೆಂಟ್ ಇಲ್ಲ ಅಂದಮೇಲೆ ನಾವೇನು ಮಾಡಬೇಕು? 3ನ ಹಾಗೆ ಬರೀಬೇಕು, 4ನ ಹಾಗೆ ಬರೀಬೇಕು. ಯಾವುದು ಪ್ರೆಸೆಂಟ್ ಇಲ್ಲ? 1 ಪ್ರೆಸೆಂಟ್ ಇಲ್ಲ. ಲೀಸ್ಟ್ ರೀಸೆಂಟ್ಲಿ ಯೂಸ್ ಅಂದರೆ ಅದನ್ನು ಯೂಸ್ ಮಾಡಿ ಜಾಸ್ತಿ ಹೊತ್ತಾಗಿದೆ ಅಂತ. ಆ ಪ್ಲೇಸಲ್ಲಿ ನಾವೇನು ಮಾಡ್ತೀವಿ? 1 ನಮಗೆ ಇಲ್ಲಿಲ್ವಾ? ಆ ಪ್ಲೇಸ್ಗೆ 2ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ 4 ಇದೆ. 4 ಆಲ್ರೆಡಿ ನಮ್ಮ ಬಿಟ್ ಸೀಕ್ವೆನ್ಸಲ್ಲಿ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಸ್ಕಿಪ್ ಮಾಡ್ತೀವಿ. ನೆಕ್ಸ್ಟ್ 1ನ ಆ್ಯಡ್ ಮಾಡಬೇಕು. 1ನ ಆ್ಯಡ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ಸ್ನ ಫ್ರೇಮ್ ಮಾಡ್ಕೊತೀವಿ. 4 ಇದೆಯಾ? ಹೌದು ಇದೆ. 2 ಇದೆಯಾ? 2 ಇದೆ. ಯಾವುದಿಲ್ಲ? 3 ಇಲ್ಲ. 3 ಪ್ಲೇಸ್ಗೆ 1ಅನ್ನು ರಿಪ್ಲೇಸ್ ಮಾಡ್ತೀವಿ. 1, 2, 4 ಯಾವುದ್ಯಾವುದಿದೆ ಅದನ್ನು ನಾವು ಹಾಗೆ ಬರಿತಾ ಹೋಗ್ತೀವಿ. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ, ಸೊ ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಆದಮೇಲೆ ಒಂದು ಲೈನನ್ನು ಹಾಕ್ಕೊತೀವಿ. 1 ಇದೆಯಾ? ಎಸ್, 1 ಪ್ರೆಸೆಂಟ್ ಇದೆ. 2 ಇದೆಯಾ? 2 ಪ್ರೆಸೆಂಟ್ ಇದೆ. ಆದರೆ ಯಾವುದಿಲ್ಲ? 4 ಇಲ್ಲ. ಸೊ ಏನು ಮಾಡ್ತೀವಿ? 1, 2, 4 ಇಲ್ವಲ್ಲ ಇಲ್ಲಿ, ಈ 2 ಡಿಜಿಟಲ್ 4 ಇಲ್ಲ. ಸೊ ಏನು ಮಾಡ್ತೀವಿ? 3ನ 4 ಪ್ಲೇಸ್ಗೆ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು, ಆದರೆ 1 ಆಲ್ರೆಡಿ ಇದೆ. 2ನ ರಿಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಇದೆ. 4ನ ರಿಪ್ಲೇಸ್ ಮಾಡಬೇಕು. ಏನು ಮಾಡ್ತೀವಿ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ಸ್ ಆದಮೇಲೆ ಲೈನ್ ಹಾಕ್ಕೊತೀವಿ. 1 ಇದೆಯಾ? ಎಸ್, 1 ಪ್ರೆಸೆಂಟ್ ಇದೆ. 2 ಇದೆಯಾ? ಎಸ್, 2 ಪ್ರೆಸೆಂಟ್ ಇದೆ. ಯಾವುದು ಪ್ರೆಸೆಂಟ್ ಇಲ್ಲ? 3. ಸೊ 1, 2, 3 ಪ್ರೆಸೆಂಟ್ ಇಲ್ವಲ್ಲ, ಈ 2 ಡಿಜಿಟ್ಸಲ್ಲಿ 3 ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ? 4ನ 3 ಪ್ಲೇಸ್ಗೆ ಬರಿತೀವಿ. 4ನ 3 ಪ್ಲೇಸ್ಗೆ ಬರಿತೀವಿ. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ. 3ನ ರಿಪ್ಲೇಸ್ ಮಾಡಬೇಕು. ಹೇಗೆ? ಲೆಫ್ಟ್ ಹ್ಯಾಂಡ್ ಸೈಡ್ 2 ಡಿಜಿಟ್ ಆದಮೇಲೆ ಲೈನ್ ಹಾಕ್ಕೊತೀವಿ. 4 ಮತ್ತು 2ನ ಹಾಗೆ ಬರಿತೀವಿ. 2 ಮತ್ತು 4ನ ಹಾಗೆ ಬರೆದಿದ್ದೀವಿ. ನೆಕ್ಸ್ಟ್ 1 ಇಲ್ಲಿ ಈ 2 ಡಿಜಿಟ್ಸಲ್ಲಿ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ? 1 ಜಾಗಕ್ಕೆ 3ನ ರಿಪ್ಲೇಸ್ ಮಾಡ್ತೀವಿ. 3. ನೆಕ್ಸ್ಟ್ 1ನ ರಿಪ್ಲೇಸ್ ಮಾಡಬೇಕು. 1ಅನ್ನು ಎಲ್ಲಿಗೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಡಿಜಿಟ್ ಆದಮೇಲೆ ಒಂದು ಲೈನ್ ಹಾಕ್ಕೊತೀವಿ. 2 ಮತ್ತು 3ನ ಹಾಗೆ ಬರಿತೀವಿ. 3, 2. ಇಲ್ಲಿ 4 ಪ್ರೆಸೆಂಟ್ ಇಲ್ಲ. ಈ 2 ಡಿಜಿಟಲ್ 4 ಪ್ರೆಸೆಂಟ್ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ? 1ಅನ್ನು ರಿಪ್ಲೇಸ್ ಮಾಡ್ತೀವಿ 4 ಜಾಗಕ್ಕೆ. 1. ನೆಕ್ಸ್ಟ್ 3 ಇದೆ. 3 ಆಲ್ರೆಡಿ ಪ್ರೆಸೆಂಟ್ ಇದೆ. ಅದಕ್ಕೋಸ್ಕರ ನಾವು ಅದೇ ರೀತಿ ಬರಿತಾ ಹೋಗ್ತೀವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದರೆ ನಾವು ಎಷ್ಟಕ್ಕೆ ನಾವು ಈ ಸೀಕ್ವೆನ್ಸ್ನ ಬರಿತಾ ಹೋಗಿದ್ದೀವಿ. ಎಷ್ಟಕ್ಕೆ ಬರೆದಿದ್ದೀವಿ? 1, 2, 3, 4, 5, 6, 7, 8, 9. ಸೊ 9 ಪೇಜ್ ಫಾಲ್ಟ್ಸ್. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಾಗುತ್ತೆ? ಯಾವುದ್ಯಾವುದನ್ನು ಬಿಟ್ಟಿದ್ದೀವಿ ನಾವು ನೋಡ್ತಾ ಹೋಗೋಣ. ಮೊದಲನೇದು 3ನ ಬಿಟ್ಟಿದ್ದೀವಿ, ಸೊ 1. 4ನ ಬಿಟ್ಟಿದ್ದೀವಿ, 2. 2ನ ಬಿಟ್ಟಿದ್ದೀವಿ, 3. 4, 5, 6. ನೆಕ್ಸ್ಟ್ 7. ಸೊ ನಮಗೆ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಾಯಿತು? 7. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.